ಟೊಮೆಟೊ ಜಾಸ್ತಿ ಇದ್ರೆ ಈ ತರ ತೊಕ್ಕು ಮಾಡ್ಕೋಬಹುದು. ಒಂದು ವಾರ ಇಟ್ಟು ಫ್ರಿಜ್ಜಲ್ಲಿ ಇಟ್ಟು ಉಪಯೋಗಿಸ್ಕೊಳ್ಳೋ ಅಂಥದ್ದು ರೆಸಿಪಿ. This is a kind of tomato chutney. If there are large in numbers at home, you can do this and keep it, refrigerate it and use it for a week or so along with chapati, dosa or rice. This is about 12 large tomatoes that have been chopped and it has been cooking on the stove for last half an hour. Basically the juicy content of the tomato has to evaporate or being cooked, because this has to be grinded in the mixer, otherwise it will start splashing if there is lot of water content. That's why this has been cooked. Now this will be cooled and then grinded. ಇದು 10ರಿಂದ 12 ದೊಡ್ಡ ಟೊಮೆಟೊ ಹೆಚ್ಚಿಕೊಂಡು ಒಲೆ ಮೇಲೆ ಅರ್ಧ ಗಂಟೆಯಿಂದ ಅಂದರೆ ನೀರಿನಾಂಶ ಸುಮಾರು ಹೋಗೋ ತನಕ ಬೇಯಿಸ್ತಾ ಇದೆ ಇದು. ಯಾಕಂದರೆ ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕು. ನೀರಿನಂಶ ಇದ್ದರೆ ಮಿಕ್ಸಿಗೆ ಹಾಕಿ ರುಬ್ಬೋದು ಕಷ್ಟ. ಹಾಗಾಗಿ ಇದನ್ನು ಒಂದು ಅರ್ಧ ಗಂಟೆ ಫುಲ್ ಆಲ್ಮೋಸ್ಟ್ ನೀರೆಲ್ಲ ಹೋಗೋ ತನಕ ಹೀಗೆ ಕುದಿಸಿದೆ. ಬರೀ ಟೊಮೆಟೊ ಬೇಯಿಸಿದೆ ಇದನ್ನು ಇವಾಗ ಆರಿಸ್ಬಿಟ್ಟು ಮಿಕ್ಸಿಲಿ ಹಾಕಿ ಒಂದು ಪೇಸ್ಟ್ ಮಾಡ್ಕೊಳ್ಳುತ್ತೆ. ಟೊಮೆಟೊ ತೊಕ್ಕಿಗೆ ಹಾಕೋಕ್ಕೆ ಇವೆರಡನ್ನು ಇವಾಗ ಡ್ರೈ ಆಗಿ ಫ್ರೈ ಮಾಡುತ್ತೆ. ಸಾಸಿವೆ ಮತ್ತು ಸ್ವಲ್ಪ ಮೆಂತ್ಯಕಾಳು ಕಹಿ ಬರೋದ್ರಿಂದ ಸ್ವಲ್ಪ ಹಾಕೊಳ್ಳಿ. ಟು ಮೇಕ್ ಮಸಾಲಾ ಪೌಡರ್ ಫಾರ್ ದಿಸ್ ಟೊಮೆಟೊ ಚಟ್ನಿ or tokku it is we call, dry fry the mustard seeds and very little fenugreek seeds. This will give bitterness, so see the quantity and just add a little bit of fenugreek. To a heated dry pan, add the fenugreek and let it fry till it becomes little reddish or brown. It has to emit aroma. ಒಂದು ಬಾಣಲೆಗೆ ಎಣ್ಣೆ ಇಲ್ದರ ಮೆಂತ್ಯ ಕಾಳು ಹಾಕೊಂಡು ಕೆಂಪಗಾಗೋ ತನಕ ಅದು ಪರಿಮಳ ಬರೋ ತನಕ ಹುರ್ಕೊಳ್ಳಿ. ನಂತರ ಸಾಸಿವೆ ಹಾಕೋದು. ಆಫ್ಟರ್ ದಿಸ್ ದ ಮಸ್ಟರ್ಡ್ ಸೀಡ್ ವಿಲ್ ಬಿ ಆಡೆಡ್. ದಿಸ್ ಇಸ್ ಟರ್ನ್ ರೆಡ್ ನೌ. ಶಿ ಸ್ವಿಚ್ಡ್ ಆಫ್ ದ ಸ್ಟವ್ ಅಂಡ್ ನೌ ಶಿ ಇಸ್ ಗೋನ್ ಟು ಆಡ್ ದ ಮಸ್ಟರ್ಡ್ ಸೀಡ್ಸ್. ಮೆಂತ್ಯ ಕಾಳು ಕೆಂಪಾಗಿದೆ. ಒಲೆ ಆರಿಸಿ ಸಾಸಿವೆ ಹಾಕಿದೆ. ಈಗ ಸಾಸಿವೆ ತುಂಬ ಹುರಿಬಾರ್ದು, ಬೇಸಿಕಲಿ ರಾ ಇರಬೇಕದು, ಹಸಿದು. ಮಸ್ಟರ್ಡ್ ಸೀಡ್ ಇಸ್ ನಾಟ್ ಫ್ರೈಡ್ ಮಚ್ ಸಿನ್ಸ್ ದ ಸ್ಟವ್ ಇಸ್ ಸ್ವಿಚ್ಡ್ ಆಫ್ ಅಂಡ್ ಆಡೆಡ್, ಸೊ ಇಟ್ ಇಸ್ ಕೈಂಡ್ ಆಫ್ ಅ ರಾ ಮಸ್ಟರ್ಡ್ ಸೀಡ್ ದಟ್ ವಿಲ್ ಬಿ ಯೂಸ್ಡ್ ಟು ದಿಸ್. ದಿಸ್ ವಿಲ್ ಬಿ ಗ್ರೈಂಡೆಡ್ ಅಲಾಂಗ್ ವಿತ್ ದ ರೆಡ್ ಚಿಲ್ಲಿ ಪೌಡರ್. ನಾವು ಇದನ್ನ ಏನು ಪುಡಿ ಇದು, ಅಚ್ಕಾರದ ಪುಡಿ ಜೊತೆ ಇವಾಗ ರುಬ್ಕೊಳ್ಳುತ್ತೆ. ಇದು ಖಾರ ಎಷ್ಟಿದೆ ಅನ್ನೋದ್ರ ಮೇಲೆ ಈ ಅಚ್ಕಾರದ ಪುಡಿ ಹಾಕೊಳ್ಳಿ. ಚೆಕ್ ದ ಸ್ಪೈಸ್ ಲೆವೆಲ್ ಆಫ್ ದಿಸ್ ರೆಡ್ ಚಿಲ್ಲಿ ಪೌಡರ್ ಅಂಡ್ ಆಡ್. ದಿಸ್ ಇಸ್ ಜಸ್ಟ್ ರೆಡ್ ಚಿಲ್ಲಿ ದಟ್ ಹಸ್ ಬಿನ್ ಗ್ರೈಂಡೆಡ್ ಅಂಡ್ ಮೇಡ್ ಪೌಡರ್. ಗ್ರೈಂಡೆಡ್ ರೆಡ್ ಚಿಲ್ಲಿ, ಫೆನುಗ್ರೀಕ್ ಅಂಡ್ ಮಸ್ಟರ್ಡ್ ಸೀಡ್ ಇದು ಪುಡಿ ಮಾಡ್ಕೊಂಡಿರೋದು. ಸಾಸಿವೆ, ಮೆಂತೆಕಾಳು ಅವಾಗಲೇ ಹುರಿದಿದ್ದು, ಹಾಗೆ ಅಚ್ಕಾರ. ದಟ್ ಕುಕ್ಡ್ and cool tomato has been grinded once, and she is going to add little more tamarind just for the fragrance of it and the taste which will pungent which will add to it. ಟೊಮೆಟೊ ಬೇಯಿಸ್ಕೊಂಡಿದ್ದು ಆರಿಸಿದ್ದು ಇವಾಗ ಒಂದ್ಸತಿ ರುಬ್ಬಾಗಿದೆ. ಅದಕ್ಕೆ ಇವಾಗ ಸ್ವಲ್ಪ ಹುಣಸೆ ಹಣ್ಣು ಹಾಕೋತಾ ಇದೆ ರುಚಿಗೋಸ್ಕರ. ಅದನ್ನ ತಿರ್ಗಾ ಇನ್ನೊಂದ್ಸತಿ ರುಬ್ಕೋಬೇಕು. ದಿಸ್ ವಿಲ್ ಬಿ ಗ್ರೈಂಡೆಡ್ ಅಗೇನ್. Also, this will substantially reduce in quantity since it will be boiled and evaporated. So, see the quantity and add accordingly depending on how much you require. ಇದು ಎರಡೆರಡು ಸತಿ ಕುದಿಸೋದ್ರಿಂದ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಸೊ ಹದ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಟೊಮೆಟೊ ಹಾಕೊಂಡು ಮಾಡಿ. ಈಗ ಇದು ಬಾಣಲೆಯಲ್ಲಿ ಒಗ್ಗರಣೆ ಹಾಕಿ ತಿರ್ಗಾ ಇನ್ನೊಂದ್ಸತಿ ಖಾರ ಎಲ್ಲ ಬೆರೆಸಿ ತಿರ್ಗಾ ಬೇಯಿಸುತ್ತೆ. This will be again cooked with the oil, seasoning and this tomato paste which was done with the masala. It will be again cooked. Take a thick bottom pan and add a little larger quantity oil. ದಪ್ಪ ತಳ ಬಾಣಲೆಯಲ್ಲಿ ಸ್ವಲ್ಪ ಜಾಸ್ತಿ ಅನ್ನೋ ಹಾಗೆ ಎಣ್ಣೆ ಹಾಕೊಂಡು ಒಗ್ಗರಣೆ ಹಾಕಿ. ಮಸ್ಟರ್ಡ್ ಸೀಡ್,
Let it splutter. ಸಾಸಿವೆ ಚಿಟ್ಕುಟ್ಲಿ, ಹಿಂಗ್, ಅಸಫಟೀಡ, ಸ್ವಲ್ಪ ಅರಿಶಿನ, ಟರ್ಮರಿಕ್, ಕರಿ ಲೀಫ್, ಕರಿಬೇವು. Now this tomato paste which has been cooked and grinded along with tamarind is added. ಈ ಟೊಮೆಟೊ ಬೇಯಿಸ್ಕೊಂಡು ರುಬ್ಬಿದ್ದು ಹುಣಸೆ ಹಣ್ಣಿನ ಜೊತೆ ರುಬ್ಬಿದ ಪೇಸ್ಟ್ ಇವಾಗ ಹಾಕತ್ತೆ. ಈ ಹಂತದಲ್ಲಿ ಯಾವ ನೀರು ಸೇರಿಸ್ಬೇಡಿ. ಇಲ್ಲ ಅಲ್ಲ, ನೀರು ಹಾಕೋ don't add at this stage any amount of water. Even in the beginning as well, don't add water. Since this will be stored and used, it will get spoiled if there is any water content is left out. ಇದು ಇಟ್ಕೊಂಡು ಬಳಸೋದ್ರಿಂದ ನೀರಿನ ಅಂಶ ಇರಬಾರ್ದು, ಇಲ್ದೇ ಹಾಳಾಗಿ ಹೋಗುತ್ತೆ. ಶಿ ಈಸ್ ಆ್ಯಡಿಂಗ್ ಜಾಗರಿ, ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕು, ಲಿಟಲ್ ಲಾರ್ಜರ್ ಇನ್ ಕ್ವಾಂಟಿಟಿ ಜಾಗರಿ, ಸಾಲ್ಟ್, ಉಪ್ಪು, ಇವಾಗ ಈ ಪುಡಿ ಮಾಡ್ಕೊಂಡಿರೋ ಖಾರದ್ದು ಹಾಕತ್ತೆ. ಖಾರ ಹದ ನೋಡ್ಕೊಂಡು ನಿಮ್ಮ ಅಚ್ಕಾರದ ಪುಡಿ ಖಾರದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಹಾಕೊಳ್ಳಿ. Now the powdered masala powder will be added. Depending on the heat or the spicy level of your red chili powder, see the taste and add accordingly. All this will be mixed and you have to cook it again well this one. ಈಗ ಇದನ್ನೆಲ್ಲ ಸೇರಿಸ್ಕೊಂಡು ತಿರ್ಗಾ ಕುದಿಯಕ್ಕೆ ಬಿಡಬೇಕು. ಇದು ತುಂಬ ಹಾರತ್ತೆ, ಸೊ ತಟ್ಟೆ ಅಥವಾ ಏನಾದ್ರು ಮುಚ್ಚಿ ಬೇಯಿಸಿ. This will start spluttering as it boils, so close the lid and then cook this. This will be cooked until this becomes little more thicker. ಇದು ಸ್ವಲ್ಪ ಗಟ್ಟಿ ಆಗೋ ತನಕ ಬೇಯಿಸ್ಬೇಕು. ಇವಾಗ ಸಣ್ಣ ಊರಿನಲ್ಲಿ ಕೀಪ್ ದ ಫ್ಲೇಮ್ ಲೋ ಅಂಡ್ ಲೆಟ್ ಇಟ್ ಬಾಯ್ಲ್. ಮುಚ್ಚಿಟ್ಟು ಬೇಯಿಸ್ಬೇಕು, ಆದರೆ ಅವಾಗ ಕೈ ಆಡ್ತಿರ್ಬೇಕು. ಕ್ಲೋಸ್ ದ ಲಿಡ್ ಅಂಡ್ ಕುಕ್, ಬಟ್ ಕೀಪ್ ಸ್ಟಿರಿಂಗ್ ಒನ್ಸ್ ಇನ್ ಅ ವೈಲ್, otherwise it will start burning from the bottom. This has been boiling for a while now and it changes the color and the thickness as well. ಇದು ಒಂದು ಸ್ವಲ್ಪ ತಿಂದ ಕುದೀತಾ ಇದೆ, ಬಣ್ಣ ಹಾಗೆ ಮತ್ತೆ ಅದರ ಥಿಕ್ನೆಸ್ ಅಥವಾ ಕನ್ಸಿಸ್ಟೆನ್ಸಿನೂ ದಪ್ಪ ಆಗಿದೆ, ಬಣ್ಣ ಬದಲಾಗತ್ತೆ. This is the final stage at which the stove will be switched off. This is the thickness it will be. ಈ ಹದದಲ್ಲಿ ಬಂದಿದೆ ಇದು. ಇವಾಗ ಒಲೆ ಆರಿಸುತ್ತೆ, ಇಷ್ಟು ದಪ್ಪ ಆಗಿದೆ ಇದು. ಇದು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಚಪಾತಿ, ದೋಸೆ, ಇಡ್ಲಿ ಅಥವಾ ಅನ್ನಕ್ಕೆ ಕಲಿಸ್ಕೊಳ್ಳಬಹುದು. ಡಬ್ಬಿಗೂ ತೊಗೊಂಡು ಹೋಗ್ಬೋದು. ಬೇಕಾದ್ರೆ ಮೇಲೆ ಕಡಲೆಬೀಜ ಒಗ್ಗರಣೆ ಹಾಕ್ಕೊಂಡು ಡಬ್ಬಿಗೆ ಹಾಕ್ಕೋಬೋದು. This is the thickness at which the stove will be switched off. This can be used for chapati, puri, idli, dosa, or just with rice and ghee. This can be carried to the lunch box as well. After this cools down, put it to a dry, clean container and store it in the refrigerator. ಇದು ಆರಿದ ನಂತರ ಒಣಗಿರೋ ಸ್ವಚ್ಛವಾಗಿರೋ ಡಬ್ಬಿನಲ್ಲಿ ಹಾಕಿ ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಬಳಸ್ಬೋದು. ವಾರದ ತನಕ ಬಳಸ್ಬೋದು. ಥಂಡಿಗಾಲದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ದಿವಸ ಬಳಸ್ಬೋದು. For a week you can use. In winter probably it will even stay for longer than a week as well.